ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವ್ನ ಲೈಫ್ ಸೇವಿಂಗ್ಸ್ ಎಲ್ಲ ಕಂಬೈನ್ ಮಾಡಿ ಒಂದು ಸೈಟ್ ತಗೊಳ್ತಾನೆ. ಲೈಫಲ್ಲಿ ಒಂದು ಡ್ರೀಮ್ ಹೌಸ್ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಗೂಗಲ್ ಓಪನ್ ಮಾಡಿ ಸರ್ಚ್ ಮಾಡ್ತಾನೆ, ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ನಿಯಮಿ ಅಂತ. ಆಡ್ಸ್ ಬರುತ್ತೆ, ಬಿಗ್ ಪ್ರಾಮಿಸಸ್, ಲೋ ಕಾಸ್ಟ್, ಪ್ರೀಮಿಯಂ ಕ್ವಾಲಿಟಿ, ಆನ್ ಟೈಮ್ ಡೆಲಿವರಿ. ಈ ಎಲ್ಲ ಇನ್ಫಾರ್ಮೇಷನ್ ನೋಡಿ ರಾಜ ತುಂಬ ಕನ್ಫ್ಯೂಷನ್ ಆಗ್ತಾನೆ. ಈ ಕನ್ಫ್ಯೂಷನಲ್ಲಿ ತಪ್ಪು ಡೆಸಿಷನ್ಸ್ ತೊಗೊಂಡ್ರೆ ಮನೆ ಕಟ್ಟೋದು ಕನಸಿಂದ ಕೆಟ್ಟ ಕನಸಾಗೋಗುತ್ತೆ. ಹಾಗಾದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಯಾವುದು ಅಂತ ಅಲ್ಲ, ನಮ್ಮ ಜೀವನ ಸ್ಪಾಯಿಲ್ ಮಾಡದೇ ಇರುವಂತಹ ಕಂಪನಿ ಯಾವುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ಹಾಗಾದರೆ ಬೆಸ್ಟ್ ಕಂಪನಿ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್, ಬೆಸ್ಟ್ ಹೋಟೆಲ್ ಅಂದರೆ 5 ಸ್ಟಾರ್ ಅಂತಲೇ ಅನಿಸುತ್ತೆ. ಎಲ್ರಿಗೂ 5 ಸ್ಟಾರ್ ಅವಶ್ಯಕತೆನಾ? ಕ್ವೆಶನ್ ಮಾರ್ಕ್. ರೋಡ್ ಸೈಡ್ ಹೋಟೆಲಲ್ಲಿ ಟೇಸ್ಟಿ ಫುಡ್ ಸಿಗುತ್ತೆ ಅಂದರೆ ಅದು ಬೆಸ್ಟ್ ಅಲ್ವಾ? ಸೇಮ್ ಲಾಜಿಕ್ ಕನ್ಸ್ಟ್ರಕ್ಷನಲ್ಲಿ ಕೂಡ. ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಅಂದರೆ ಟಿ ವಿ ಆ್ಯಡ್, ಹೋರ್ಡಿಂಗ್ಸ್, ಫ್ಯಾನ್ಸಿ ಆಫೀಸ್ ಇಟ್ಕೊಂಡಿರೋದಲ್ಲ. ಬೆಸ್ಟ್ ಕಂಪನಿ ಅಂದರೆ ಕಸ್ಟಮರ್ ಕಾಲ್ನ ಪಿಕ್ ಮಾಡಿ ಆನ್ ಟೈಮ್ ಅಪ್ಡೇಟ್ ಮಾಡೋದು, ಹಾಗೆ ರೆಸ್ಪಾನ್ಸಿವ್ ಆಗಿರೋದು. ಪ್ರಾಬ್ಲಮ್ ಏನಾದರೂ ಬಂದಾಗ ಎಸ್ಕೇಪ್ ಆಗದೆ ಅದನ್ನು ಫೇಸ್ ಮಾಡೋರಾಗಿರಬೇಕು. ಹೌದು ಸರ್, ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಲ್ವಾ, ಈ ಕ್ವಾಲಿಟೀಸ್ ಇರೋ ಕಂಪನಿಯವರೇ ದಿ ರಿಯಲ್ ಬೆಸ್ಟ್ ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ನೀವು ಬೆಸ್ಟ್ ಕಂಪನಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವರ ಪಾಸ್ಟ್ ವರ್ಕನ್ನು ನೋಡಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಕಂಪನಿ ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ನಾವು ಅವರ ಪಾಸ್ಟ್ ವರ್ಕನ್ನು ನೋಡಬೇಕು. ಇದು ಸಿನಿಮಾ ಟ್ರೈಲರ್ ಥರ. ಟ್ರೈಲರ್ ಚೆನ್ನಾಗಿಲ್ಲ ಅಂದರೆ ಮೂವಿ ನಾಟ್ ಅಪ್ ಟು ದ ಮಾರ್ಕ್ ಅಂತಾನೆ ಅರ್ಥ. ಇನ್ ದ ಸೇಮ್ ವೇ ಕಂಪನಿ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ತುಂಬ ಬೇಗ ನಂಬಕ್ಕೆ ಹೋಗಬೇಡಿ. ಅವ್ರನ್ನ ಕ್ವೆಶನ್ ಮಾಡಿ, ಸರ್ ಯಾವುದಾದ್ರೂ ಒಂದು ಕಂಪ್ಲೀಟೆಡ್ ಹೌಸ್ ಪ್ರಾಜೆಕ್ಟ್ ಇದ್ದರೆ ಅದನ್ನು ನಾವು ನೋಡ್ಬೋದಾ ಅಂತ. ಅಕಸ್ಮಾತ್ ಏನಾದರೂ ಅವರು ಹೆಸಿಟೇಟ್ ಮಾಡಿದ್ರೆ ನಾವಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಷಯನೇ. ಅಕಸ್ಮಾತ್ ಏನಾದರೂ ಅವರು ಕಂಪ್ಲೀಟೆಡ್ ಹೌಸ್ ಪ್ರಾಜೆಕ್ಟ್ನ ನಿಮಗೆ ತೋರಿಸಿದ್ರೆ ನೀವೇ ಒಂದ್ಸಲ ಅನಲೈಸ್ ಮಾಡಿ, ಆ ಹೌಸಲ್ಲಿ ಕ್ರ್ಯಾಕ್ಸ್ ಇದೆಯಾ, ಪ್ಲಾಸ್ಟರ್ ಸ್ಮೂತ್ ಇದೆಯಾ, ಫಿನಿಶಿಂಗ್ ನೀಟ್ ಇದೆಯಾ. ಹೌಸ್ ಇಟ್ ಸೆಲ್ಫ್ ನಮಗೆ ನಿಜ ಹೇಳುತ್ತೆ, ನಾಟ್ ದ ಕಂಪನಿ. ಬೆಸ್ಟ್ ಕಂಪನಿನ ಚೂಸ್ ಮಾಡಬೇಕಾದ್ರೆ ಅಗ್ರಿಮೆಂಟ್ನ ಕೂಡ ನಾವು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಬೈಕ್ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಇಂಪಾರ್ಟೆಂಟ್, ಕಾರ್ನ ಡ್ರೈವ್ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನಲ್ಲಿ ಈ ಅಗ್ರಿಮೆಂಟ್ ಹೆಲ್ಮೆಟ್ ಪ್ಲಸ್ ಸೀಟ್ ಬೆಲ್ಟ್ ಆಗಿ ವರ್ಕ್ ಮಾಡುತ್ತೆ. ನಿಮಗೇನಾದರೂ ಕನ್ಸ್ಟ್ರಕ್ಷನ್ ಕಂಪನಿಯವರು ಸರ್ ನಮ್ಮ ಮೇಲೆ ನಂಬಿಕೆ ಇಲ್ವಾ, ವರ್ಕ್ ಮಾಡ್ತೀವಿ, ಅವ್ರು ಏನೇ ಮಾತಲ್ಲಿ ಸ್ವೀಟಾಗಿ ಹೇಳಿದ್ರು ಕೂಡ ಅದನ್ನು ನಾವು ನಂಬೋದಕ್ಕೆ ಹೋಗಬಾರ್ದು. ಯಾಕಂದರೆ ಫ್ಯೂಚರಲ್ಲಿ ನಮಗೆ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ನಂಬಿಕೆ ಯಾವತ್ತೂ ಕೂಡ ಪೇಪರಲ್ಲಿ ಇರೋದಿಲ್ಲ. ಅಗ್ರಿಮೆಂಟ್ನ ನಾವು ಕ್ಲಿಯರ್ ಆಗಿ ಇಟ್ಕೋಬೇಕಾಗತ್ತೆ. ಅಗ್ರಿಮೆಂಟಲ್ಲಿ ಟೋಟಲ್ ಅಮೌಂಟ್ ಎಷ್ಟು, ಪೇಮೆಂಟನ್ನು ಯಾವ ಟೈಮಿಗೆ ಮಾಡಬೇಕಾಗತ್ತೆ, ಮೆಟೀರಿಯಲ್ಸ್ ಬ್ರ್ಯಾಂಡ್ಸ್ ಯಾವುದು ಅಂತ ಮೆನ್ಷನ್ ಆಗಿರಬೇಕು, ವರ್ಕ್ ಕಂಪ್ಲೀಷನ್ ಟೈಮ್ ಯಾವುದು, ಇದು ಯಾವುದು ಕೂಡ ಅಗ್ರಿಮೆಂಟಲ್ಲಿ ಇಲ್ಲ ಅಂದರೆ ಕನ್ಸ್ಟ್ರಕ್ಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಕ್ಲಾರಿಟಿಯಿಂದ ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮತ್ತೊಂದು ವಿಷಯ ಅಂತ ಅಂದ್ಕೊಳ್ಳಿ. ಈಗ ಐಸ್ ಕ್ರೀಮ್ ನೋಡಿದ ತಕ್ಷಣ ಕಲರ್ ಚೆನ್ನಾಗಿದೆ ಅಂತ, ಟೇಸ್ಟ್ ಚೆನ್ನಾಗಿದೆ ಅಂತ ಅರ್ಥನೂ ಅಲ್ಲ, ಗ್ಯಾರಂಟಿ ಕೂಡ ಅಲ್ಲ. ಅದೇ ರೀತಿ ಕನ್ಸ್ಟ್ರಕ್ಷನಲ್ಲೂ ಕೂಡ ಸೇಮ್. ತುಂಬ ಔಟ್ಲುಕ್ ಚೆನ್ನಾಗಿದೆ ಅಂದರೆ ಅರ್ಥ ಕ್ವಾಲಿಟಿ ಸ್ಟ್ರಾಂಗ್ ಇರ್ಬೋದು ಅಥವಾ ಇರ್ದಿರೋ ಕೂಡ ಇರ್ಬೋದು. ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಇನ್ಸೈಡ್ ಮೆಟೀರಿಯಲ್ಸ್ನ ನೋಡಬೇಕು. ಸಿಮೆಂಟ್, ಸ್ಟೀಲ್, ಸ್ಯಾಂಡ್ ಅಥವಾ ವೈರಿಂಗ್ ಏನಿದೆ, ಯಾವತ್ತೂ ಕೂಡ ಒಳ್ಳೆ ಕಂಪನಿ ಅನ್ನೋರು ಲಿಸ್ಟನ್ನ ನೀಟಾಗಿ ನಮಗೆ ಕಸ್ಟಮರ್ಸ್ಗೆ ಕೊಡ್ತಾರೆ. ಈ ಬ್ಯಾಡ್ ಕಂಪನಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ಎಲ್ಲ ಕೂಡ ಒಂದೇ ಸರ್ ಅಂತ ಹೇಳಿ ಮಾತಲ್ಲಿ ಹೇಳ್ತಾರೆ. ಅಕಸ್ಮಾತ್ ಈ ಥರ ಏನಾದರೂ ನಮ್ಗೆ ಹೇಳಿದ್ದಾರೆ ಅಂದರೆ ನಾವು 3-4 ಸಲ ವಿಚಾರಗಳನ್ನ ಯೋಚನೆ ಮಾಡಬೇಕಾಗತ್ತೆ. ಅನದರ್ ಸೈಡ್, ಬೆಸ್ಟ್ ಕಂಪನಿ ಅಂತ ಚೂಸ್ ಮಾಡಬೇಕಾದ್ರೆ ನಾವು ಅಗ್ರಿಮೆಂಟಲ್ಲಿ ಏನು ಕಾಸ್ಟ್ ಮೆನ್ಷನ್ ಮಾಡಿರ್ತೀವಿ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇರಬೇಕಾಗತ್ತೆ. ಬಿಕಾಸ್ ತುಂಬ ಡಿಸ್ಕೌಂಟನ್ನು ಕನ್ಸ್ಟ್ರಕ್ಷನ್ ಕಂಪನೀಸ್ ಅವರು ಕೊಟ್ಟಿರ್ಬೋದು ಟು ಅಟ್ರಾಕ್ಟ್ ದ ಕಸ್ಟಮರ್ಸ್. ಫಾರ್ ಎಕ್ಸಾಂಪಲ್, ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಕೊಟೇಷನಲ್ಲಿ 1800 ಪರ್ ಸ್ಕ್ವೇರ್ ಫೀಟ್ ಅಂತ ಅನೌನ್ಸ್ ಮಾಡಿರ್ತಾರೆ. ಇಲ್ಲ ಇನ್ನೊಂದು ಕಂಪನಿಯವರು 1300 ಪರ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿರ್ತಾರೆ. ಹಂಗೆ ಹೇಳಿದ ತಕ್ಷಣ ಪ್ರೈಸ್ನ ನೋಡಿ ನಾವು ಕಸ್ಟಮರ್ಸು ಖುಷಿ ಆಗಬಾರ್ದು. ಅವ್ರ ಹತ್ರ ನಾವು ಕ್ಲಾರಿಟಿ ತೊಗೋಬೇಕಾಗತ್ತೆ. ಎಲೆಕ್ಟ್ರಿಕಲ್ ಇನ್ಕ್ಲೂಡ್ ಆಗಿದೆಯಾ, ಸಂಪ್ ಓವರ್ ಹೆಡ್ ಟ್ಯಾಂಕ್ ಅಮೌಂಟ್ ಎಲ್ಲ ಇನ್ಕ್ಲೂಡ್ ಆಗಿದೆಯಾ, ಕಾಂಪೌಂಡ್ ವಾಲ್ ಇದೆಯಾ. ಲೋ ಕಾಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿನ ಕಟ್ ಮಾಡುವಂಥದ್ದು ಅಲ್ಲ ಅಥವಾ ಐಟಮ್ಸ್ನ ಕಟ್ ಮಾಡೋದು ಅಲ್ಲ. ಇಲ್ಲಿ ನಾವು ಕಾಸ್ಟ್ ಬಗ್ಗೆ ತುಂಬ ಕ್ಲಾರಿಟಿ ಇರುವಂತಹ ಕನ್ಸ್ಟ್ರಕ್ಷನ್ ಕಂಪನೀಸ್ ಜೊತೆ ಟೈ ಅಪ್ ಆಗೋದು ತುಂಬ ಒಳ್ಳೆಯದು.
ಅನದರ್ ಸೈಡ್ ನಾವು ಸೂಪರ್ವಿಷನ್ ಪಾರ್ಟನ್ನು ಕೂಡ ನೋಡಬೇಕಾಗತ್ತೆ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿನ ಚೂಸ್ ಮಾಡಬೇಕಾದ್ರೆ. ಯಾಕಂತ ಹೇಳಿದ್ರೆ ಸೂಪರ್ವಿಷನ್ ಇಲ್ಲ ಅಂತ ಹೇಳಿದ್ರೆ ಕ್ವಾಲಿಟಿನೇ ಇಲ್ಲ ಅಂತ ಅರ್ಥ. ನಾವು ಕ್ಲಾರಿಟಿನ ತಗೋಬೇಕು. ಡೈಲಿ ಸೈಟ್ ಇಂಜಿನಿಯರ್ ಯಾರು, ಅವರ ಕ್ವಾಲಿಫಿಕೇಶನ್ ಏನು, ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ಎಷ್ಟು ಸಲ ಸೈಟನ್ನು ವಿಸಿಟ್ ಮಾಡ್ತಾರೆ. ಈ ಗುಡ್ ಸೂಪರ್ವಿಷನ್ನ ಮಾಡೋದ್ರಿಂದ ಮಿಸ್ಟೇಕ್ಸ್ನ ನಾವು ಅರ್ಲಿ ಸ್ಟೇಜಲ್ಲೇ ಐಡೆಂಟಿಫೈ ಮಾಡ್ಕೋಬೋದು. ಅದ್ರ ಜೊತೆಗೆ ಏನಾದರೂ ನಿಧಾನ ಆಗ್ತಿದೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡ್ಕೋಬೋದು. ಏನಾದರೂ ವೇಸ್ಟೇಜಸ್ ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಆ ಒಂದು ಪ್ರಾಬ್ಲಮ್ನ ಕೂಡ ಒಳ್ಳೆ ಸೂಪರ್ವಿಷನಿಂದ ಸಾಲ್ವ್ ಮಾಡ್ಕೋಬೋದು. ದಯವಿಟ್ಟು ಈ ಕೆಲವೊಂದು ಮಿಸ್ಟೇಕ್ಸ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಯಾರೋ ಫ್ರೆಂಡ್ ಏನೋ ಹೇಳಿದ್ದಾರೆ ಅಂತ ಬ್ಲೈಂಡ್ ಆಗಿ ಡಿಸಿಷನ್ಸ್ನ ತಗೋಬಾರ್ದು. ಜಸ್ಟ್ ಪ್ರೈಸನ್ನು ನೋಡಿ ಮೇಜರ್ ಡಿಸಿಷನ್ನ ತಗೋಬಾರ್ದು. ಅಗ್ರಿಮೆಂಟ್ ಸ್ಕಿಪ್ ಮಾಡಬಾರ್ದು. ಅಡ್ವಾನ್ಸ್ ಅಂತ ಹೇಳಿ ಫುಲ್ ಅಮೌಂಟನ್ನು ಕನ್ಸ್ಟ್ರಕ್ಷನ್ಗೆ ಕಂಪನಿಗೆ ಕೊಡಬಾರ್ದು. ಈ ಥರ ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಯಾವುದು ಅಂತ ಹೇಳಿ ನೀಟಾಗಿ ಚೂಸ್ ಮಾಡ್ಬೋದು. ಫೈನಲಿ ಏನು ಹೇಳ್ತೀನಿ ಅಂದರೆ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಅಂದರೆ ಪರ್ಫೆಕ್ಟ್ ಆಗಿರುವಂತಹ ಕಂಪನಿ ಅಲ್ಲ. ಮಿಸ್ಟೇಕ್ಸ್ ಬಂದಾಗ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡೋದು ಬೆಸ್ಟ್ ಕಂಪನಿ. ಟೈಮ್ ತಗೊಳ್ಳಿ, ಕ್ವೆಶನ್ಸ್ ಕೇಳಿ, ಕಂಪ್ಯಾರಿಷನ್ ಮಾಡಿ. ಇದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಕನ್ಸ್ಟ್ರಕ್ಷನ್ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇನ್ನೂ ರಿಯಲ್ ಲೈಫ್ ಗೈಡೆನ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರೀಮ್ ಹೌಸ್ ಕಟ್ಟೋಕೆ ಡೆಸಿಷನ್ ತುಂಬ ಸ್ಟ್ರಾಂಗ್ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್.